ಲೋಕೋಪಯೋಗಿ ಇಲಾಖೆಯ ಪ್ರವಾಸಿ ಮಂದಿರವನ್ನು ನಿರ್ವಹಣೆ ಮಾಡ್ತಾ ಇರುವ ಜಾನ್ಸನ್ ಮತ್ತು ದಿನೇಶ್ ಎಂಬುವರು ವಾಸಿಸುವ ಸರಕಾರಿ ವಸತಿ ಗೃಹದಲ್ಲಿ ಆಕಸ್ಮಿಕವಾಗಿ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಬೆಳಿಗ್ಗೆ 10 ಗಂಟೆಯ ಸಮಯದಲ್ಲಿ ಜಾನ್ಸನ್ ಅವರ ಮನೆಯಿಂದ ಹೊಗೆ ಕಾಣಿಸಿಕೊಂಡಿದೆ. ತಕ್ಷಣ ದಿನೇಶ್ ಮನೆಯವರು ಹೊಗೆಯಾಡ್ತಾ ಇದ್ದ ಜಾಗಕ್ಕೆ ನೀರು ಹಾಕಿದ್ದಾರೆ. ಬೆಂಕಿ ಹೆಚ್ಚಾದ ಸಂದರ್ಭ ಪೊಲೀಸ್ ಇಲಾಖೆಗೆ ಮಾಹಿತಿ ನೀಡಿದ ತಕ್ಷಣ ಕಾರ್ಯಪ್ರವೃತ್ತರಾದ ಪೊಲೀಸರು ಮತ್ತು ಸ್ಥಳೀಯ ನಿವಾಸಿಗಳು ಬೆಂಕಿ ನಂದಿಸಲು ಪ್ರಯತ್ನಿಸಿದರು. ನಂತರ ಗೋಣಿಕೊಪ್ಪದಿಂದ ಆಗಮಿಸಿದ ಅಗ್ನಿಶಾಮಕ ವಾಹನ ಮತ್ತು ಸಿಬ್ಬಂದಿಗಳು ಬೆಂಕಿ ನಂದಿಸುವಲ್ಲಿ ಯಶಸ್ವಿಯಾದರು. ಜಾನ್ಸನ್ ಅವರ ಮನೆ ಸಂಪೂರ್ಣ ಅಗ್ನಿಗೆ ಆಹುತಿಯಾಯಿತು. ದಿನೇಶ್ ಅವರ ಮನೆಗೆ ಭಾಗಶಃ ಹಾನಿಯಾಗಿದೆ. 2 ಮನೆಗಳಲ್ಲಿ ತುಂಬಿದ ಸಿಲಿಂಡರ್ಗಳಿದ್ದು ಅದನ್ನು ಹೊರತೆಗೆಯುವಲ್ಲಿ ವಿರಾಜಪೇಟೆ ಪೊಲೀಸರು ಯಶಸ್ವಿಯಾದರು. ವಿರಾಜಪೇಟೆ ಪೊಲೀಸ್ ಡಿವೈಎಸ್ಪಿ ವೃತ್ತ ನಿರೀಕ್ಷಕ ಅನೂಪ್ ಮಾದಪ್ಪ, ಗ್ರಾಮಾಂತರ ಠಾಣಾಧಿಕಾರಿ ವಾಣಿಶ್ರೀ, ನಗರ ಠಾಣಾಧಿಕಾರಿ ಪ್ರಮೋದ್ ಸೇರಿದಂತೆ ಹಲವರು ಪೊಲೀಸ್ ಪೇದೆಗಳು ಮತ್ತು ಸಾರ್ವಜನಿಕರು ಅಗ್ನಿ ನಂದಿಸುವಲ್ಲಿ ಯಶಸ್ವಿಯಾದರು. ಈಗ ಬಿಡಿ, ಇದು ಅವ್ರ ಕೆಲಸ. ಬಿಡಿ ಸ್ವಲ್ಪ ಈಚೆ ತಿರ್ಗಿಸಿ. ನೀವೆಲ್ಲ ಒಬ್ಬೊಬ್ಬರು ಎತ್ತು ಬಿಡ. ಅಲ್ಲ ಇದು ಅದು ತೆಗಿಲಿಕ್ಕೆ ಆಗೋದಿಲ್ಲ ಸರ್. ಬೆಂಕಿ ಕತ್ತದ ಇದೆ. ಇನ್ನೊಂದು ತರಿಸಿದ್ರು ಬರ್ಬೋದು ಅಂತ ಹೇಳ್ಬಿಡಿ ಅವ್ರಿಗೆ. ಇಲ್ಲಿಂದ ಹೋಗ್ಬೇಕು. ಅಲ್ಲ ಇಲ್ಲಿಂಗೆ ಮೇಲೆ ಹೋಗ್ಬೇಕು. ಎಸಿಬೇಕು, ಆ ಕಡೆ ಹತ್ಬೇಕು. ಬಾಗಿಲು ಓಪನ್ ಇದೆ, ಒಳಗೆ ನೋಡು.